ಈಗ ಮಾರ್ಕೆಟ್ ಕರೆಕ್ಷನ್ ಗೊತ್ತಾದಾಗ ನನ್ನ ಸಿನಿಮಾ ವ್ಯಾಲ್ಯೂ ₹2 ಅಂತಂದಾಗ ಯಾವನು ₹2 ಅಲ್ಲ ₹10 ಕೇಳೋ ಗುರು. ಸಿಚುವೇಶನ್ ಹಂಗಿದೆ ಸರ್. ಥಿಯೇಟ್ರ್ ವರ್ಕ್ ಆದರೆ ತೊಗೋತೀವಿ ಅಂತ ಅವರಿದ್ದಾರೆ, ಅವ್ರಿಗೂ ದುಡ್ಡು ಬರಬೇಕು, ಹಂಗೆ ತಾನೇ ರೊಟೇಷನ್ ನೋಡಿ. ಯಾವುದೇ ಬಿಸ್ನೆಸ್ ದುಡ್ಡು ಆಗ್ತಿರುವಾಗ ರಿಟರ್ನ್ಸ್ ಹೆಂಗೆ ಅಂತ ನೋಡ್ತಾರೆ. ನೀವು ಥಿಯೇಟರ್ನೇ ಇವತ್ತು ಮೇನ್ ರೆವೆನ್ಯೂ ಇಟ್ಕೊಂಡು ಸಿನಿಮಾ ಮಾಡಿ. ಒಬ್ಬನ ಕೈಲಿ 10 ಕೋಟಿ ಆಗದೆ ಇರ್ಬೋದು, 4 ಜನ ಬಂದು ಎರಡೂವರೆ ಎಲ್ಲರಿಗೂ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ. ಅದನ್ನೇ ಕೊಲಾಬ್ರೇಷನ್ ಅಂತ ನಾವು ಹೇಳ್ತಾ ಇರೋದು ಸರ್. ಈಗ ಶಾಖಾಹಾರಿನೂ ಇವತ್ತು ನಾವು ಎಷ್ಟೊಂದು ಜನ ಮಾತಾಡ್ತಿರೋದು ಎಸ್ ಆಫ್ಟರ್ ಅದರಿಂದ ಅಡ್ವಾಂಟೇಜು ಆಗಿದೆ ತಾನೆ. ಬಟ್ ಒಬ್ಬ ಡೈರೆಕ್ಟ್ರು ಉಟ್ಕೊಂಡ ಸುತ್ತಮುತ್ತ ಇರೋರು ಕೆಲವರು ಕಾಂತಾರ ಅಂದ್ರೆ ಏನು ಅರ್ಥ ಅಂತ ಹೇಳಿ ನಾನು ಓಕೆ ಕಾಂತಾರ ಅಂತ ಅರ್ಥ ಗೊತ್ತಿಲ್ವಲ್ಲ ಕೇಳ್ತಾರಲ್ವಾ, ರಿಷಬ್ಗೆ ಗಟ್ಟಿಯಾಗಿ ಕಾಂತಾರ ಇಡಬೇಕು ಅಂತ ಇತ್ತು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಈ ಒಂದು ಡಿಬೇಟ್ಗೆ ಒಂದು OTTಲಿ ನೆಟ್ಫ್ಲಿಕ್ಸ್ಲಾಗಲಿ ಅಮೆಝಾನ್ ಆಗಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರು, ಮೈಸೂರು, ಮಂಗಳೂರು ನಮ್ಮ ಒಂದು ಏನು ಮೈನ್ ಸಿಟಿ ಹಾರ್ಡ್ಕೋರ್ ಇದೆ ಕರ್ನಾಟಕದಲ್ಲಿ, ಇಲ್ಲಿರೋಂತಹ ಸಬ್ಸ್ಕ್ರಿಪ್ಷನ್ ಬೇಸು ಅವ್ನು 100%ಅಲ್ಲಿ 40% ಅಷ್ಟು ಇದೆ ಬೆಂಗಳೂರಲ್ಲೇ. ನೀವು ಹೈದರಾಬಾದು, ಚೆನ್ನೈ ಎಲ್ಲ ತೊಗೊಂಡ್ರೆ ಬೆಂಗಳೂರಲ್ಲಿರುವಂತಹ ಒಂದು ಸಬ್ಸ್ಕ್ರಿಪ್ಷನ್ ಬೇಸು ಅವ್ರಿಗೆಲ್ಲೂ ಇಲ್ಲ. ಇನ್ನೂ ಒಂದು ಏನಂತಂದರೆ, ಈಗ ನೀನು ನಿನ್ನ ಊಟ ಕೊಟ್ಟರೆ ತಾನೇ, ಟೇಸ್ಟ್ ಕೊಟ್ಟರೆ ತಾನೇ ಗೊತ್ತಾಗೋದು ಅದು ಚೆನ್ನಾಗಿಲ್ಲ ಅಂತ. ನೀನು ಊಟ ಕೊಡೋಕ್ಕೆ ಬಿಡ್ತಿಲ್ಲ, ಅದು ಟೇಸ್ಟ್ ಹೆಂಗೆ ಗೊತ್ತಾಗುತ್ತೆ? ಅದು ಎರಡು ಥರನೂ ಆಗುತ್ತೆ. ಒಂದು ಅವ್ರ ಕಡೆ ಇಟ್ಸ್ ಅನ್ ಓವರ್ ಆಲ್, ನಾನು ಹೇಳ್ದಂಗೆ ಓವರ್ ಆಲ್ ರೆಗ್ಯುಲೇಷನ್, ಓವರ್ ಆಲ್ ಚೇಂಜ್ ಹೆಂಗಾಗಬೇಕು ಅನ್ನೋದು ಇದು ಇನ್ನೊಂದು ಆಪ್ಷನ್. ಇದು ಹೌದು, ಅವರು ತೊಗೋತಿಲ್ಲ, ಒಂದು ನಾಲೆಜ್ ಇರೋನು ಬೇಕು, ಅದನ್ನು ನಾವು ಒಪ್ಕೊಂಡು ನೀವು ಇನ್ನೊಂದು ಕಡೆ ಹೇಳ್ತೀನಿ. ಈಗ ಮಾರ್ಕೆಟ್ ಕರೆಕ್ಷನ್ ಗೊತ್ತಾದಾಗ ನನ್ನ ಸಿನಿಮಾ ವ್ಯಾಲ್ಯೂ ₹2 ಅಂತಂದಾಗ ಯಾವನು ₹2 ಅಲ್ಲ ₹10 ಕೇಳೋ ಗುರು. ಕೊಡ್ತಾರೆ, ಈ ಪಿಕ್ಚರ್ಗೆ ₹8 ಕೊಟ್ಟವ್ರೆ, ನಿನ್ಗೆ 10 ಕೊಟ್ಟೇ ಕೊಡ್ತಾರೆ, ಬಿಡಬೇಡ ಅಂತಾನೆ. ಅವ್ನು 4ಕ್ಕೆ ರೆಡಿ ಇರ್ತಾರೆ. ಚೌಕಾಸಿ ನಡೆಯೋದಂಗೆ. ಈಗ ನಾನು ₹6 ಎಕ್ಸ್ಪೆಕ್ಟ್ ಮಾಡಿದ್ರೆ ನಾನು 8 ಕೇಳಿರ್ತೀನಿ. ಅವನು ₹6 ಕೊಡೋಂಗಿದ್ರೆ ಅವ್ನು ₹4 ಸ್ಟಾರ್ಟ್ ಮಾಡ್ಕೊಂಬಿಡ್ತಾನೆ. ಯಾರೇ ಬಿಸ್ನೆಸ್ ನಡೆಯೋದು ಹಂಗೆ, ಎಲ್ಲೇ ಹೋದ್ರು. ನೀವು ಈಗ ಒಂದು ಅಂಗಡಿಲಿ ಏನೋ ತೊಗೋಬೇಕು, ಯಾಕೆ ಇಷ್ಟೊಂದು ತೊಗೋತೀಯ? ಈಗ ರೋಡ್ ಸೈಡ್ ಅವ್ರ ಹತ್ರ, ರೋಡ್ ಸೈಡ್ ವೆಂಡರ್ಸ್ ಹತ್ರ ನೀವು ಚೌಕಾಸಿ ಮಾಡ್ತೀರಾ. ಅದೇ ಯಾವುದಾದ್ರೂ ಒಂದು ಶೋರೂಮ್ಗೆ ಹೋಗಿ ಚೌಕಾಸಿ ಮಾಡ್ತೀರಾ, ಅವ್ನು ಏನು ಹೇಳ್ತಾರೆ, ಏನು ಕಮ್ಮಿ ಡಿಸ್ಕೌಂಟ್ ಕೊಡ್ತೀರಾ, ವರ್ಡ್ಸ್ ಡಿಫ್ರೆಂಟ್ ಅಷ್ಟೇ. ಇಲ್ಲಿ ನೀವು ಕಮ್ಮಿ ಮಾಡ್ಕೊಳಪ್ಪ, ಯಾಕಪ್ಪ ಇಷ್ಟು ಅಂತ ಅಂತೀರಾ, ಚೂರು ಏನು ಡಿಸ್ಕೌಂಟ್ ಕೊಡ್ತೀರಾ ಅಂತ ಕೇಳ್ತೀರಾ, ವರ್ಡ್ಸ್ ಡಿಫ್ರೆಂಟ್. ಬಟ್ ಐಡಿಯಾ ಇಸ್ ನಿಮ್ಮ ಖರ್ಚು ಕಮ್ಮಿ ಮಾಡೋಕ್ಕೆ ಹೋಗ್ತಾರೆ, ಅವರು ಎಷ್ಟು ರೆವೆನ್ಯೂ ಜಾಸ್ತಿ ಮಾಡ್ಕೋತಾರೆ ಅಷ್ಟೇ ಅಲ್ಲ ಸರ್. ಈ ಟೈಮಲ್ಲಿ ನನ್ನ ಸಿನಿಮಾ ₹10 ವರ್ತಿರಲ್ಲ, ನನ್ನ ಸಿನಿಮಾ ₹4 ವರ್ತು. ಅದಕ್ಕೆ ನಾನಿದು ಮಾರ್ಕೆಟ್ ನಾಲೆಜ್ ಬೆಳೆಸ್ಕೊಳ್ಳಿ ಎಲ್ಲರೂ. ಏನಾಗ್ತಿದೆ ಈಗ, ಮಾರ್ಕೆಟ್ ಡಿಪ್ ಆಗಿರೋದು ಏನಿಂದ, ಈಗ ಅವ್ನಿಗೆ ದುಡ್ಡು ಆಗ್ತಿದೆ ಅನ್ನೋ ಅವನೇನು ಇದಿಲ್ಲ ಸರ್. ಈಗ ಓವರ್ ಆಲ್ ಒಂದು ಸ್ವಲ್ಪ ಡೌನ್ ಇರುತ್ತೆ, ಅದು ಡೌನ್ ಆಗೋದು ಅಪ್ಪಾಗುತ್ತೆ. ಸೊ ಡೌನ್ ಆದಾಗ ಏನಾಗಬೇಕು, ನಮ್ಮದು ನಾವೆಲ್ಲರೂ ಮಾತಾಡಿಕೊಂಡು ನೋಡಪ್ಪ ಇಷ್ಟಲ್ಲಿ ಸಿನಿಮಾ ಮುಗಿಸೋಣ, ಚೆನ್ನಾಗಿ ಬಂದರೆ. ನಾನು ಹೇಳ್ದಂಗೆ ಅದ್ರಲ್ಲಿ ವೇರಿಯಬಲ್ ಇರೋದೇನು ಥಿಯೇಟರೇ. ನಿಮ್ಗೆ ಯಾವಾಗಲೂ ಕಾನ್ಸ್ಟೆಂಟ್ ಇರೋದೇನು ಸ್ಯಾಟಲೈಟು, ಡಿಜಿಟಲು ಕಾನ್ಸ್ಟೆಂಟ್ ನಂಬರ್ಸ್. ವೇರಿಯಬಲ್ ಇರೋದು ಥಿಯೇಟರ್. ಸೊ ಅಷ್ಟಕ್ಕೆ ಮಾತ್ರ ಅಷ್ಟಲ್ಲಿ ಸಿನಿಮಾ ಮಾಡಿ, ಚೆನ್ನಾಗಾದರೆ ಎಲ್ಲ ಹಂಚ್ಕೊಂಡು ತಿನ್ನೋಣ. ದಟ್ ಈಸ್ ಆಲ್ಸೋ ಒನ್ ವೇ ಆಫ್ ಡೂಯಿಂಗ್. ನೀವು ₹3 ವ್ಯಾಲ್ಯೂ ಇರೋ ₹3 ವ್ಯಾಲ್ಯೂ ಇರೋ ಐಟಮ್ನ ₹10 ಕೇಳಿದ್ರೆ, ನೀವು ಫಸ್ಟ್ ಅವ್ನು ಕೇಳೋದು ₹6 ಕೇಳಿದ್ರು ಅವನು ಓಕೆ 4ವರೆಗೂ ನಾನು ಹೋಗ್ತೀನಿ, ರಿಸ್ಕ್ ತೊಗೋತೀನಿ ಅಂತ ಬರ್ಬೋದು. ₹10 ಕೇಳಿದ್ರೆ ನಿಮ್ಮ ಹತ್ರ ಬರೋದಲ್ಲ ಅವ್ನು, ಮತ್ತೆ ಬೇಡ ಅಂತ. ಆ ಥರ ತುಂಬ ಪಿಕ್ಚರ್ಗಳು ಮಿಸ್ ಆಗಿದೆ. ಆ್ಯಂಡ್ ಪಾಪ ಅದು ಎಷ್ಟೋ ಪ್ರೊಡ್ಯೂಸರ್ಸ್ ಆರ್ ಮಿಸ್ಇನ್ಫಾರ್ಮ್ಡ್. 3 ಕೋಟಿ ಕೊಡ್ತಾರೆ ನಿಮ್ಮ ನಾನ್ ಥಿಯೇಟ್ರಿಕಲ್ ರೈಟ್ಸು ಅಂದರೆ ಮಿಸ್ಗೈಡೆಡ್. ಅದಕ್ಕೆ ನಾನು ಅಂದಿದ್ದು ಸರ್, ಅದು ದೊಡ್ಡ ಆ ವಿದ್ಯೆ ಕಲ್ತ್ಕೊಳ್ಳೋಕ್ಕೆ ಅದು ಯಾವುದೋ ತುಂಬ ದೊಡ್ಡ ವಿದ್ಯೆ ಏನಲ್ಲ. ನೀವು ಬೇಕಾಗಿರೋದು ಒಂದು ಸ್ವಲ್ಪ ಸೆಲ್ಫ್ ಅವೇರ್ನೆಸ್. ಏನು ನಡೀತಿದೆ, ಒಂದು 10 ಜನ ಹತ್ರ ಮಾತಾಡಿ, ಏನಾಗುತ್ತೆ, ಒಂದು 10 ಜನ ಒಬ್ಬೊಬ್ಬರ ಹತ್ರ 10 ಅವರ್, ಆಮೇಲೆ ಅನಲೈಸ್ ಮಾಡಿ. ನಿಮ್ಗೆ ಗೊತ್ತಿಲ್ವಾ, ಓಕೆ ನಿಮ್ಮ ಹತ್ರ ದುಡ್ಡು ಇದೆ, ನಂಗೆ ಅನಲೈಸ್ ಮಾಡೋಕ್ಕೆ ಟೈಮ್ ಇಲ್ವಾ, ಆ ವಿದ್ಯೆದಲ್ಲಿ ಒಬ್ಬ ಪಳಗಿರೋನು ಇದ್ದೇ ಇರ್ತಾನೆ, ಅವನನ್ನು ಎಂಪ್ಲಾಯ್ ಮಾಡ್ಕೊಳ್ಳಿ, ಅವ್ನಿಗೆ ದುಡ್ಡು ಕೊಟ್ಕೊಳ್ಳಿ, ಹೋಗಿ. ಅಂದರೆ ಅಗೇನ್ ಅವ್ನು ಮಿಸ್ಲೀಡ್ ಮಾಡ್ತಾನೆ ಇಲ್ವೋ ನಿಮ್ಗೆ ಗೊತ್ತಿರಲೇಬೇಕು. ಈ ಇಂಡಸ್ಟ್ರಿಗೆ ಮಿಸ್ಲೀಡ್ ಮಾಡೋರು ಇರ್ತಾರೆ, ದಾರಿ ತೋರಿಸೋರು ಇರ್ತಾರೆ. ನೀವು ಯಾರನ್ನ ಇಟ್ಕೋಬೇಕು ಅವ್ರಿಗೆ ಇದನ್ನು. ಇಟ್ಸ್ ಅಗೇನ್ ಅಪ್ ಟು ಯು. ಇಲ್ಲ, ಇದಂತೂ ತುಂಬ ಇದು ಪ್ರತಿ ಸಲ ಕೇಳ್ತೀನಿ. ಇದು ತಗೊಳ್ತಾ ಇಲ್ಲ, ನಾವು ಅಪ್ರೋಚ್ ಮಾಡಿದ್ವಿ, ಅವ್ರಿಗೆ ಮೇಲ್ ಮಾಡಿದ್ವಿ, ಇವ್ರಿಗೆ ಮೇಲ್ ಮಾಡಿದ್ವಿ, ಅಲ್ಲಿ ಹೋಗ್ತಾ ಇಲ್ಲ, ಅವ್ರಿಗೆ ಕೇಳ್ತಾನೆ ಇಲ್ಲ. ಆಮೇಲೆ ಮಧ್ಯವರ್ತಿಗಳು ಅಂತ ಒಂದಷ್ಟು ಜನ ಹುಟ್ಕೊಂಡಿದ್ದಾರೆ. ನಾನು ಡಬ್ಬಿಂಗ್ ಮಾಡಿಸ್ತೀನಿ, ನನ್ನ ಫ್ರೆಂಡು ಅಮೆಝಾನ್ ಅವನು, ನೆಟ್ಫ್ಲಿಕ್ಸ್ ಅವನು ಅಂತ. ಈ ಥರದ್ದು ಅದೇ ನೀವು ಹೇಳ್ದಂಗೆ ಆ ಮಿಸ್ಗೈಡೆನ್ಸಿಂದ ಸುಮಾರು ಜನ ದಾರಿ ತಪ್ಪಿದ್ದಾರೆ. ಮೊದಲೇ ಕಮಿಷನ್ ಕೊಟ್ಬಿಡೋದು, ರೈಟ್ಸ್ ಮಾಡಿ. ಸರ್ ಈಗಲೂ ಒಬ್ಬರು ಬಂದರು, ಯಾವುದೋ ಒಂದು ಕಂಪನಿ ಹೆಸರು ಇಟ್ಕೊಂಡು. ಈಗ ಒಂದು ಲಾಸ್ಟ್ 3 ತಿಂಗಳಲ್ಲಿ ಪ್ರವೀಣ್, ಯಾರೊಬ್ಬರು ಹೆಸರುಗಳು ಬೇಡ, ಯಾಕಂದರೆ ಪಾಪ ಅವ್ರು ಏನೋ ಇದನ್ನು ಒಂದು 10 ಪ್ರೊಡಕ್ಷನ್ ಕಂಪ್ನೀಸ್ ಹತ್ರ ಹೋಗವ್ರೆ. ನೆಟ್ಫ್ಲಿಕ್ಸ್ ಕನ್ನಡ ಸಿನಿಮಾ ತೊಗೋತಾರೆ, ನಾನು ನೆಟ್ಫ್ಲಿಕ್ಸ್ ರೆಪ್ರೆಸೆಂಟೇಟಿವ್ ಅಂತ ಅಂದರು. ಈಗ ನಮ್ಗೆ ಯೋಗಿನೂ ಬಂದು ಕೇಳಿದ್ರು, ಅದೆಲ್ಲ ನಾನು ಯೋಗಿ ಕೇಳಿ ಅವ್ನು ಇಮೇಲ್ ಐಡಿಯಿಂದ ಮೆಸೇಜ್ ಮಾಡೋಕ್ಕೆ ಕೇಳಿ, ಅವರು ಪರ್ಸನಲ್ ಇಮೇಲ್ ಐ ಡಿ ಇಲ್ಲ, ನಾನು ಹಂಗೆ ಇದು ಫೇಕು.
ಆದರೆ ಅವರು ಕಮಿಷನ್ ಇಸ್ಕೊಂಡಿಲ್ಲ ಪಾಪ, ಆ ಮನುಷ್ಯ ಕಮಿಷನ್ ಇಸ್ಕೊಂಡಿಲ್ಲ ಯಾರ ಹತ್ರನೂ. ಇದೇ ಥರ ತುಂಬ ಮಿಸ್ಲೀಡ್ ಆಗಿದೆ. ಕಮಿಷನ್ ಇಸ್ಕೊಂಬಿಟ್ಟು ಫಸ್ಟು, ಆಮೇಲೆ ಮಾಡದೇ ಇರೋದು, ಆ ನಂಬರ್ ಚೇಂಜ್ ಮಾಡಿರೋದು, ಆಫೀಸ್ ಖಾಲಿ ಮಾಡ್ಕೊಂಡು ಹೋಗಿರೋದು, ಇವೆಲ್ಲ ಇದೆಲ್ಲ ಎಲ್ಲ ಥರ ಬಿಸ್ನೆಸ್ಸಲ್ಲೂ ನಡೆದಿದೆ. ಈಗ ನಿಮಗೆ ಚಿಟ್ ಫಂಡಲ್ಲಿ ಮುಂಚೆ ಎಷ್ಟೊಂದು ನಡೆದಿದೆ. ICDS ಅಂತ ಒಂದು ಆ ಟೈಮಲ್ಲಿ ಚಿಟ್ ಫಂಡ್ ಮಾಡ್ತಾ ಇದ್ದವರು, ಅವಾಗ ಕಂಪನಿ ಮುಚ್ಕೊಂಡು ಹೋಗಿದ್ದು. ಇದು ನಾನಂತರ 25 years ಬ್ಯಾಕು ಇದರೆಲ್ಲ ತುಂಬ ನಡೆದೈತೆ. ಎಷ್ಟು ಕೋಆಪ್ರೇಟಿವ್ ಬ್ಯಾಂಕ್ಗಳ ಮುಂದೆ ನಾವು ದುಡ್ಡು ಇಟ್ಟಿದ್ವಿ, ಅವ್ರು ದುಡ್ಡು ತೊಗೊಂಡು ಹೋದ್ವಿ ಅಂತ ಎಷ್ಟು ಗಲಾಟೆಗಳು ನಾವು ನೋಡಿಲ್ಲ. ಇದೆಲ್ಲ ಯಾವಾಗ ಆಗಿರೋದು? ಇದು ನೀವು ನೋಡಿರ್ಬೇಕಲ್ಲ ಸರ್. ಈ ಥರ ತುಂಬ ಜನ ಬರ್ತಾರೆ, ನೀವು ಅವೇರ್ನೆಸ್ ಇರ್ಬೇಕು. ಏನು ಹೌದಾ ನೆಟ್ಫ್ಲಿಕ್ಸ್ ತೊಗೋತಾವ್ರ ಕೇಳಿ, ಎಷ್ಟೊತ್ತಿದೆ ಎಲ್ಲ ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಯಾರೋ ಒಬ್ಬ ದುಬೈಯಿಂದ ಬೆಂಗಳೂರು ಬರ್ತಾರೋ, ನನಗೆ ಈ ಐಟಮ್ ಗೊತ್ತೇ ಇರೋಲ್ಲ, ನನ್ನ ಇರೋನು ಎನಿವನ್ ಟ್ರಾವೆಲಿಂಗ್ ಫ್ರಮ್ ದಟ್ ಇದು ನನಗೆ ಯಾವುದೋ ಐಟಮ್ ಬೇಕು, ಅಲ್ಲಿಂದ ಇಲ್ಲಿಗೆ ತೊಗೊಳಕ್ಕೆ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತೀರಾ. ಇವತ್ತು ಯಾವುದೋ ಒಬ್ಬನಿಗೆ ಹುಷಾರಿಲ್ಲ, ಅವ್ನಿಗೆ ದುಡ್ಡು ಜನ್ರೇಟ್ ಮಾಡೋಕ್ಕೆ 7 ಲಕ್ಷ 10 ಲಕ್ಷ ಜನ್ರೇಟ್ ಇದ್ದಾಗ ಊರವರೆಲ್ಲ ಸಾಥ್ ಕೊಡ್ತೀರ ತಾನೆ. ಕೇಳಿ ಇದನ್ನು ವರ್ಕ್ ಆಗ್ತಿದೆಯಲ್ವ. ಯಾವನೋ ಒಬ್ಬ ಅದಲ್ಲಿ ಯಾವನೋ ಒಬ್ಬ ಇರ್ತಾನೆ, ಒಳ್ಳೆ ಜೀವಿ ಇರ್ತಾನೆ, ಅವ್ನು ಬಂದ್ಬಿಟ್ಟು ಹೇಳ್ತಾನೆ ಇದು ವರ್ಕ್ ಆಗ್ತಿಲ್ಲ, ವರ್ಕ್ ಆಗ್ತಿದೆ, ಇಂಡಸ್ಟ್ರಿ ಹಿಂಗಲ್ಲ ಹಿಂಗೆ ಅಂತ. ದೆರ್ ಆರ್ ಸೋ ಮೆನಿ ಡಿಸ್ಕಷನ್ ಫೋರಮ್ಸ್. ಕೇಳಿ, ಜನಕ್ಕೆ ಕೇಳಿ ತಿಳ್ಕೊಳ್ಳಿ ಏನು ನಡೀತಿದೆ ಅಂತ. ನಡ್ಕೊಂಡು ಹೋಗ್ದೇ ಇದು ಮಾಡೋಕ್ಕೆ ಹೋಗ್ತಾರವಾಗ ಇದೇ ಸಮಸ್ಯೆ. ಈ ಥರ ತುಂಬ ಮಿಸ್ಲೀಡ್ ಆಗಿರೋದು. ನೀವು ಹೇಳ್ದಂಗೆ ಈಗ ಎಷ್ಟೊಂದು ಜನ ಸರ್ ನೆಟ್ಫ್ಲಿಕ್ಸ್ ತೊಗೋತಾರಂತೆ ಕನ್ನಡ ಸಿನಿಮಾ. ನೆಟ್ಫ್ಲಿಕ್ಸು ಅವ್ರು ಒಂದು ಫೇಸ್ ಆದಮೇಲೆ ತೊಗೋಬೇಕು ಅಂತ ಕನ್ನಡ ಇದೆ. ಅವ್ರಿಗೆ ಏನಾಗ್ತಿದೆ, ನಾನು ಯಾರೋ ಒಬ್ಬರ ಹತ್ರ ಡಿಸ್ಕಸ್ ಮಾಡ್ತಿರುವಾಗ, ಈಗ ಡಬ್ಡ್ ವರ್ಷನ್ ಆಫ್ ಅ ಬಿಗ್ ತಮಿಳ್ ಫಿಲ್ಮ್ ಯಾವುದೋ ಒಂದು ತುಂಬ ಕಮ್ಮಿ ನಂಬರ್ಗೆ ತೊಗೊಂಡಿರ್ತಾರೆ, ಅದೇ ಅವ್ರಿಗೆ ನಂಬರ್ಸ್ ಕೊಡ್ತಿದೆ. ಹೊಸ ತೊಗೊಳೋದು ನಮ್ಗೆ ಆ ನಂಬರ್ ಸಿಗ್ತಿಲ್ಲ, ಅಥವಾ ನಾವು ಅವರು ತುಂಬ ಜಾಸ್ತಿ ಕೇಳ್ತಾವ್ರೆ. ನೀನು ಒಂದು ತೊಗೋ, ನೀನು ಎಷ್ಟೋ ಕಳ್ಕೊಂಡಿರ್ತೀಯಲ್ವ ಬೇರೆ ಪಿಕ್ಚರ್, ಒಂದು ತೊಗೊಂಡು ಅದು ನೀನು ಸ್ಮಾರ್ಟ್ ಇರ್ಬೇಕು ಯಾವ ಪಿಕ್ಚರ್ ತೊಗೋತೀಯ ಅಂತ. ಡಿಸ್ಟ್ರಿಬ್ಯೂಷನ್ ನಾನು ಹೇಳ್ದಲ್ಲ, ನಾವು ಕಳ್ಕೊಂಡದ್ದು ಉಂಟು ಡಿಸ್ಟ್ರಿಬ್ಯೂಷನಲ್ಲಿ, ಗೆದ್ದಿರೋದು ಉಂಟು, ಗಳಿಸಿರೋದು ಉಂಟು. ನೀನು ಒಂದಕ್ಕೆ ನಿಲ್ಸೋಕ್ಕಾಗಲ್ವಲ್ಲ. ಓವರಾಲ್ ನೀನು ಯಾವುದೋ ತೊಗೊಂಡೆ ನನಗೆ ಈಗ ಬೇಡ, ಅದು ಓಕೆ, ಬಟ್ ಆ ಸಿನಿಮಾಲಿ ವರ್ಕ್ ಆಗಲ್ಲ ಅಂತ ಅಂದ್ಬಿಡಿ ದಯವಿಟ್ಟು. ಅದು ಇಟ್ಸ್ ನಾಟ್ ಆ ಇಂಡಸ್ಟ್ರಿನೇ ಆ್ಯಸ್ ಅ ಹೋಲ್ ವರ್ಕ್ ಆಗ್ತಿದೆ. ಏನಾಗುತ್ತೆ, ಬೇರೆ ಇಂಡಸ್ಟ್ರಿ ಎಲ್ಲ ನೀವೇ ಇದು ಚಾನಲ್ ಅವ್ರಿಗೆ ವಿಷಯ ತಿಳ್ಕೊಳ್ಳೋಕ್ಕೆ. ಆದ್ದರಿಂದ ಬೇರೆಯವ್ರದ್ದು ವರ್ಷನ್ ಅಂದರೆ ವ್ಯೂ ಆನ್ ಕನ್ನಡ ಆಲ್ಸೋ ಈಸ್ ಗೆಟಿಂಗ್ ಡೌನ್. ಆ ಥರ ಆಗ್ತಿಲ್ಲ. ಆ್ಯಕ್ಚುಲಿ ಇಟ್ ಇಸ್ ನಮ್ಗೆ ಅಥೆಂಟಿಕ್ ವೆಬ್ಸೈಟ್ಸ್ ಈಗ ಇದೆ, ಕೆಲವು ವೆಬ್ಸೈಟ್ಸ್ ಆರ್ ಟ್ವಿಟರ್ ಹ್ಯಾಂಡಲ್ಸು ಈಗ ಜಾಸ್ತಿ ಆಗಬೇಕದು. ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಟ್ಟರೆ. ಈಗ ಒಂದು OTTನೇ ಇಲ್ಲ, ಸ್ಯಾಟಲೈಟ್ ತೊಗೊಳ್ಳೋದೇ ಇಲ್ಲ, 1 ವರ್ಷ 2 ವರ್ಷ ತೊಗೊಳ್ಳೋದೇ ಇಲ್ಲ ಅಂತಂದಾಗ, ಥಿಯೇಟ್ರಿಕಲ್ಲಿ ಮಾತ್ರ ವರ್ಕ್ ಆಗುತ್ತೆ ಅಂತಂದಾಗ, ಅಥವಾ ಥಿಯೇಟ್ರಲ್ಲಿ ವರ್ಕ್ ಆದಮೇಲೆ ಮಾತ್ರ ನಾವು ತೊಗೋತೀವಿ ಅಂತ ಅವ್ರು ಹೇಳಿದಾಗ ಅದು ಹೆಂಗಾಗುತ್ತೆ? ಸಿಚುವೇಶನ್ ಹಂಗಿದೆ ಸರ್. ಥಿಯೇಟ್ರ್ ವರ್ಕ್ ಆದರೆ ತೊಗೋತೀವಿ ಅಂತ ಅವರಿದ್ದಾರೆ. ಸೊ ಮೇ ಬಿ ಈಗ ಅಲ್ಲಿರೋರು ಎಂಪ್ಲಾಯೀಸ್ ವರ್ಕಿಂಗ್ ಫಾರ್ ದೋಸ್ ಕಂಪನೀಸ್, ಅವ್ರಿಗೇನು ಅವ್ರಿಗೂ ದುಡ್ಡು ಬರಬೇಕು. ದುಡ್ಡು ತೊಗೊಂಡ್ರೆ ಅವ್ರಿಗೂ ದುಡ್ಡು ಬರಬೇಕು, ಹಂಗೆ ತಾನೇ ರೊಟೇಷನ್ ನಡೆಯೋದು. ಅವ್ರಿಗೆಲ್ಲೋ ಬರ್ತಿಲ್ಲ ಅಂತ ತಕ್ಷಣ ಈಗ ದುಡ್ಡು ಬರ್ತಿದೆ ಅಂದರೆ ಅವ್ರು ಯಾಕೆ ತೊಗೊಂಡೇ ಇರ್ಬೋದು, ತೊಗೊಂಡೇ ತೊಗೋತಾರೆ. ಸೊ ಈಗ ಏನಾಗುತ್ತೆ, ಓಕೆ ಈಗ ನಿಮಗೆ OTT ತೊಗೊಂಡು ಈಗ ನೀವು ರಿಟರ್ನ್ಸ್ ಒಂದು ಸಿನಿಮಾಗೆ ದುಡ್ಡು ಹಾಕ್ತಿರುವಾಗ, ಅಥವಾ ಯಾವುದೇ ಬಿಸ್ನೆಸ್ ದುಡ್ಡು ಹಾಕ್ತಿರುವಾಗ ರಿಟರ್ನ್ಸ್ ಹೆಂಗೆ ಅಂತ ನೋಡ್ತಾರೆ. ನಾನು ಹೋಟ್ಲಿಗೆ ಇವತ್ತು ಒಂದು 50 ಲಕ್ಷ ಹಾಕಿ ಒಂದು ಹೋಟ್ಲು ಇಡ್ತೀನಿ ಅಂದರೆ, ಈ 50 ಲಕ್ಷ ನಾನು ಯಾವತ್ತು ಬ್ರೇಕ್ ಇವನ್ ಮಾಡ್ತೀನಿ, ಪ್ರಾಫಿಟ್ ಯಾವಾಗ ನೋಡ್ತೀನಿ. ಈ 50 ಲಕ್ಷ ಸೆಟಪ್ಗೆ ಇರ್ಬೋದು, ಡೈಲಿ ಆಪ್ರೇಷನ್ಸ್ಗೆ ಇದೇ ಇರುತ್ತಾನೆ, ಎಲ್ಲ ನೋಡ್ಬೇಕು ತಾನೆ. ಸೊ ಕೊನೆಗೆ ನಾನು ಎಷ್ಟು ದಿನ ಸಸ್ಟೈನ್ ಮಾಡೋಕ್ಕಾಗುತ್ತೆ. ಆದರೆ ಮಾತ್ರ ಕೈ ಕಾಲಿಡಿ, ಇಲ್ಲ ಅಂದರೆ ಇಡಬೇಡಿ. ಇಲ್ಲ ಒಂದು 3-4 ಜನ ಸೇರಿಕೊಂಡು ಒಂದೇ ಮಾಡಿ. ಆವಾಗ ಒಬ್ಬರ ಮೇಲೆ ಪ್ರೆಷರ್ ಆಗಲಿ, ಇದು ಕಮ್ಮಿ ಆಗುತ್ತೆ. ಈಗ ನಾನು 10 ಕೋಟಿ ಹಾಕ್ಬೇಕಾದಾಗ ಒಬ್ಬನ ಕೈಲಿ 10 ಕೋಟಿ ಆಗದೆ ಇರ್ಬೋದು, 4 ಜನ ಬಂದು 2.5 ಎಲ್ಲರಿಗೂ ಸ್ವಲ್ಪ ಪ್ರೆಷರ್ ಕಮ್ಮಿ ಆಗುತ್ತೆ. ಅದನ್ನೇ ಕೊಲಾಬ್ರೇಷನ್ ಅಂತ ನಾವು ಹೇಳ್ತಾ ಇರೋದು ಸರ್. ಎಲ್ಲರೂ ಸೇರಿಕೊಂಡು ಎಲ್ಲ ರೀತಿಯಲ್ಲೂ ಕೊಲಾಬ್ರೇಟ್ ಆಗಬೇಕು. ನಾಟ್ ಓನ್ಲಿ ಇನ್ ಮನಿ, ಪುಟ್ಟಿಂಗ್ ಮನಿ, ಎಕ್ಸ್ಚೇಂಜಿಂಗ್ ಐಡಿಯಾಸ್, ಥಾಟ್ಸ್, ಆಮೇಲೆ ಸಿನಿಮಾ ಹಿಂಗೆ ಇಲ್ಲ ಹಿಂಗೆ ಮಾಡಿ ಅಂತ ಅನ್ನೋದು ಎಲ್ಲದರಲ್ಲೂ ಕೊಲಾಬ್ರೇಷನ್ ಆಗಲೇಬೇಕು. ನೀವು ಥಿಯೇಟರ್ನೇ ಇವತ್ತು ಮೇನ್ ರೆವೆನ್ಯೂ ಇಟ್ಕೊಂಡು ಸಿನಿಮಾ ಮಾಡಿ, ಇಷ್ಟು ಥಿಯೇಟ್ರ್ ಗಳಿಸ್ಬೋದು, ಆಗ್ದೇನೂ ಇರ್ಬೋದು. ಈಗ ನಾನು ಹಾಗೇನೋ ಕಾರ್ತಿಕ್ ಅವ್ರು ಹೇಳಿದ್ರು ಥಿಯೇಟ್ರಲ್ಲಿ 1 ಕೋಟಿ ಬರುತ್ತೆ, ಅದಕ್ಕೆ ನಾವು 1 ಕೋಟಿಲಿ ಸಿನಿಮಾ ಮಾಡಿರಿ 15 ಲಕ್ಷ ಬಂದರು, ನಾನೇನು ಐ ಕಾಂಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅಲ್ವ ಸರ್. ಅದಕ್ಕೆ ನಾನು ಅಂತಿರೋದು, ನೀವು ಒಂದು ಹೋಮ್ ವರ್ಕ್ ಮಾಡಿ, ಇಷ್ಟು ಬರುತ್ತೆ, ಇಷ್ಟು ಬಂದರೂ ಬರುತ್ತೆ, ಇಲ್ಲೋದಿಲ್ಲ ಅಂತ ಹಾಕಬೇಕು. ಇಷ್ಟು ಬಂದೇ ಬರುತ್ತೆ ಅಂದ್ಬಿಟ್ಟು ನಾನು ಹೇಳ್ತಿಲ್ವಾ, ಆ ಥರ ತಪ್ಪುಗಳು ನಾವು ಮಾಡಿದ್ದು ಉಂಟು. ನೋಡ್ತಾರೆ, ಬಿ ಅವೇರ್, ಮಾರ್ಕೆಟ್ ಏನು ನಡೀತಿದೆ ಏನು ನಡೀತಿಲ್ಲ, ಅದಕ್ಕೆ ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅನ್ನೋದನ್ನು ತಿಳ್ಕೊಂಡು ಮಾಡಬೇಕು. ಎಲ್ಲೋ ಒಂದು ಕಡೆ ಅವ್ರಾಗವ್ರೆ ಅನ್ಕೊಂಬಿಟ್ಟಾರೆ, ಇದು ಈ ಇಂಡಸ್ಟ್ರಿ ಹೇಗೆ ನಡೆಯುತ್ತೆ ಏನೂ ಗೊತ್ತಿಲ್ಲದೆ ಇರ್ಬೋದು. ನೀವು ಅಪ್ರೋಚ್ ರೈಟ್ ಪೀಪಲ್ನ ಅಪ್ರೋಚ್ ಮಾಡಿದಾಗ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ. ರಾಂಗ್ ಪೀಪಲ್ ಅಪ್ರೋಚ್ ಮಾಡಿದಾಗ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗೋಲ್ಲ. ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಯಾವತ್ತೂ ಸಾಯಲ್ಲ. ಇನ್ನೊಂದು ಕಂಟೆಂಟ್ ಕ್ರಿಯೇಷನ್ ಇದೆಯಲ್ಲ, ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಅದು
100% ಎಂಟರ್ಟೈನಿಂಗ್ ಆಗಿದ್ದಾಗ ಅದೆಲ್ಲೂ ವೇಸ್ಟ್ ಆಗೋದಿಲ್ಲ. ಯಾವತ್ತೂ ಆ ಥರದ್ದು ಇತಿಹಾಸದಲ್ಲಿ ಯಾವತ್ತೂ ಆಗಿದ್ದೂ ಇಲ್ಲ. ಅದು ಇವತ್ತು ಓಡದೇ ಇರ್ಬೋದು ಅಥವಾ ಏನೋ ಒಂದು ಸೈಡಿಗೆ ಹಾಕಿರ್ಬೋದು, ಮತ್ತು ಅದಕ್ಕೊಂದು ಬೆಲೆ ಬಂದೇ ಬರುತ್ತೆ. ಆ ಥರದ್ದು ಡಿಜಿಟಲ್ ಬಂದಮೇಲೆ ಜಾಸ್ತಿ ಆಗಿದೆ. 100% ಸರ್. ಈಗ ಶಾಕಾಹಾರಿನೂ ಇವತ್ತು ನಾವು ಎಷ್ಟೊಂದು ಜನ ಮಾತಾಡ್ತಿರೋದು ಎಸ್ ಆಫ್ಟರ್ ಅದರಿಂದ ಅಡ್ವಾಂಟೇಜು ಆಗಿದೆ ತಾನೆ. ಅವರು ಶೇರಿಂಗಲ್ಲಿ ಹಾಕಿದಾರೋ ಏನೋ ಹಾಕಿದ್ದಾರೆ, ಬಟ್ ಒಬ್ಬ ಡೈರೆಕ್ಟ್ರು ಉಟ್ಕೊಂಡ ಆ ಡೈರೆಕ್ಟ್ರನ್ನ ಯಾರು ನೆಕ್ಸ್ಟು ಇಲ್ಲಿರೋ ಆ್ಯಕ್ಟರ್ಸ್ಗಳು, ಪ್ರೊಡ್ಯೂಸರ್ಸ್ಗಳು ಆ ಡೈರೆಕ್ಟ್ರು ಒಳ್ಳೆ ಡೈರೆಕ್ಟ್ರು ಅವನ ಹತ್ರ ಒಂದು ಸಿನಿಮಾ ಮಾಡೋಣ ಅಂತಾರೆ. ಆ ಡೈರೆಕ್ಟ್ರ್ ಕಡೆಯಿಂದನೂ ಐ ಆಮ್ ನಾಟ್ ಶಾಕಾಹಾರಿ ಒಂದೇ ಅಂತಿಲ್ಲ, ನಾನು ಹೇಳ್ತಾರೆ ಎಷ್ಟೋ ಸಿನಿಮಾಗಳಿಗೆ. ಈಗ ದಿಯಾ ಅನ್ನೋ ಸಿನಿಮಾ ಎಂಟೈರ್ ಫ್ರಮ್ ಮಣಿರತ್ನಮಿಂದ ಹಿಡಿದು ಆ ಕಡೆ ರಾಜ್ಕುಮಾರ್ ಇರಾನಿವರೆಗೂ ನೋಡಿ ಫೋನ್ ಮಾಡಿದ್ದಾರೆ ಆ ಡೈರೆಕ್ಟ್ರಿಗೆ. ಸೊ ಅದು ಒಂದು ಮೀಡಿಯಮ್ಮು. ಅಶೋಕ್ ಅನ್ನೋ ಡೈರೆಕ್ಟ್ರು ಈಸ್ ಅಲ್ಲಿ ಸಕ್ಸಸ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ಹೇಗೆ ಮಾಡ್ತೀರಾ, ಯಾರು ಅವನ್ನ ಸಪೋರ್ಟ್ ಮಾಡ್ತಾರೆ, ಹೇಗೆ ಸಿನಿಮಾ ಮಾಡ್ತಾರೆ, ಕೊಲಾಬ್ರೇಷನ್ ಆಗಲೇಬೇಕು. ಒಬ್ಬ ದೊಡ್ಡ ಹೀರೋ ಆಗಲೇ ಸ್ಟಾರ್ ಅನ್ನೋರು ಆಲ್ಸೋ ಹ್ಯಾಸ್ ಟು ಟೇಕ್ ರಿಸ್ಕ್ ಐಡೆಂಟಿಫೈಯಿಂಗ್ ಸಚ್ ನ್ಯೂ ಡೈರೆಕ್ಟರ್ಸ್ ಆಲ್ಸೋ. ಇದು ಮುಂಚೆನೇ ಈಗ ನೀವು ಯಶ್ ಸರ್ ನೋಡಿ ಮಾಡಿರೋದೆಲ್ಲ ಹೊಸಬ್ರೆ. ಅದೊಂದು ಇಂಟ್ಯೂಷನ್ ಇರುತ್ತೆ, ಇಂಟ್ಯೂಟಿವ್ ಪವರ್ ಇರುತ್ತೆ, ಕೂತ್ಕೊಂಡು ಮಾಡಬೇಕು. ಈವನ್ ಇನ್ಕ್ಲೂಡಿಂಗ್ ನೀವು ಹಿಂಗೆ ಹಂಗೆ ಲೆಕ್ಕದಾಗ ಸುದೀಪ್ ಸರೂ ರಂಗ SLC ಮಾಡಿದಾಗ ಭಟ್ರು ಮಾಡಿದ್ದು ಮಣಿ ಆದಮೇಲೆ ಸೆಕೆಂಡ್ ಫಿಲ್ಮ್. ಸೊ ಅವ್ರು ನೋಡಿದು ತೊಗೊಂಡ್ರು. ಅನೂಪ್ ರಂಗಿತರಂಗ ಆದಮೇಲೆ ಓಕೆ ರಾಜಾರಥ ಮಾಡಿರ್ಬೋದು, ಬಟ್ ಸ್ಟಿಲ್ ರಂಗಿತರಂಗ ಅವ್ರು ಯಾವ ಸ್ಟಾರ್ ನಿರೂಪ್ ಅವ್ರು ತಮ್ಮಂಗೆ ಮಾಡಿದ್ರು. ಇಲ್ಲಿ ವಿಕ್ರಾಂತ್ ರೋಣ ಕೊಟ್ಟರು, ಈಗ ಬಿಲ್ಲಾ ರಂಗಭಾಷೆ. ಈ ಥರ ಮಾಡಿಲ್ಲ ಅಂತಲ್ಲ, ಎಲ್ಲರೂ ಕೊಲಾಬ್ರೇಟಿವ್ ಆಗಿ ನೋಡಬೇಕು. ಆಮೇಲೆ ಇವರು ಹೋಗ್ಬೇಕು. ಈಗ ಕೆಲವರು ನಾನು ಆ ಹೀರೋ ಜೊತೆ ಮಾಡಲ್ಲ. ಫಸ್ಟ್ ಇದೆಲ್ಲ ಏನು ಗೊತ್ತಾ, ಫಸ್ಟ್ ಕಥೆಗಳು ಎಲ್ಲ ಈ ಒಂಥರ ಏನಂತಾರೆ, ಈ ಗಾಳಿಲಿ ಕಟ್ಟಿರೋ ಕಥೆಗಳು ಇರುವ ಆ ಥರ ಅವರವರೇ ಕಟ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ ಹಂಗೆ ಹೋಗೋಕ್ಕಾಗಲ್ವಂತ ಅವನ ಹತ್ರ ಇವನ್ಗೆ ಈ ಇರೋ ಕಥೆ ಹೇಳ್ಬೇಕಂದ್ರೆ ಇನ್ನೊಂದು 10 ಜನ ಕೇಳ್ಬೇಕಂದ್ರೆ ಏನಿಲ್ಲ ಸರ್, ಒಂದು ಸತಿ ಹೋಗಿ ಆಯಿತು ಇರ್ಬೋದೇನೋ ಗೊತ್ತಿಲ್ಲ, ಫಸ್ಟ್ ಹೋಗಿ ಅಪ್ರೋಚ್ ಮಾಡಿ ಮಾತಾಡಿ 4-5 ರೀತಿ ಇರುತ್ತೆ. ಇಲ್ಲಿ ಒಬ್ರಿಗೆ ಅದೇ ಕೊಲಾಬ್ರೇಷನ್ ನನಗೆ 2 ಅನಿಸ್ತು ಓವರಾಲ್. ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಹೋಗಬೇಕು, ಕೊಲಾಬ್ರೇಷನ್ ಶುರುವಾಗಬೇಕು. ಆ ಕೊಲಾಬ್ರೇಷನ್ಸ್ ಎಷ್ಟು ಚೆನ್ನಾಗಿ ಶುರು ಆಗಬೇಕು ನೀವು ಹೇಳಿದ್ರಲ್ಲ, ಈ ಥರದ್ದು ಯಾವುದೋ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದೆ ಅಂತಂದರೆ ಅಪ್ರೋಚ್ ಆಗಬೇಕು. ಒಂದು ಅದು ರಾಜ್ ಹೇಳಿದ್ದು ಸರ್, ಅದು ತುಂಬ ರಾಜ್ ಹೇಳಿದ್ದು ಆ್ಯಕ್ಚುಲಿ. ಸೆಕೆಂಡ್ ಇಸ್ ಸ್ಟಾರ್ಟ್. ನಾನು ಹೇಳಿದಕ್ಕಿಂತ ರಾಜ್ ಹೇಳಿದ್ರು ಪಾಯಿಂಟು. ಅವರು ಸ್ವಲ್ಪ ಡೀಟೇಲಾಗಿ ಹೇಳಿದ್ರು, ನಾನು ಅದನ್ನು ಜಸ್ಟ್ ಡೀಟೇಲಾಗಿ ಹೇಳಿದ್ರು. ಆಮೇಲೆ ಕೇಳಿದಾಗ ಎಲ್ಲರೂ ಮಾಡ್ತಾರೆ, ಯಾರೂ ಮಾಡಲ್ಲ. ಈಗ ರಾಜ ಹೇಳಿದ್ರು ಏನು, ನನಗೆ ಬಂದು ಕೇಳಿ ಬರ್ಕೊಡ್ಬೇಕಾ, ನನ್ನ ರೈಟಿಂಗ್ ಮಾಡ್ಕೊಡ್ತೀನಿ. ಅದರಿಂದ ನನಗೇನು ದೊಡ್ಡದಾಗೇನೂ ಆಗಲ್ಲ. ಅದೊಂದು ಚೆನ್ನಾಗಾಯ್ತು ಅಂದರೆ ಅದು ಅವ್ರು ಕಾಂತಾರ ವಿಷಯ ತೆಗೆದ್ರಲ್ಲಿ. ಅಂದರೆ ಕಾಂತಾರ ಟೈಟ್ಲು ಫಸ್ಟು ಎಲ್ಲರೂ ಚೆನ್ನಾಗಿ ಏನು ರೀ ಇದು ಕಾಂತಾರ ಎಲ್ಲ ಇದೆಲ್ಲ ವರ್ಕ್ ಆಗಲ್ಲ ಅಂತ ಅಂದಿದ್ರಂತೆ. ಕಾಂತಾರ ಟೈಟಲ್ಲು ನನಗೇನೋ ನೆನಪಿದೆ. 3:30 ರಾತ್ರಿಲಿ ರಿಷಬ್ಬು, ನನಗೂ ರಿಷಬ್ಗೆ ಆ ಟೈಮಲ್ಲಿ ಈಗಲೂ ಅಷ್ಟೇ, ದೇರ್ ಇಸ್ ನೋ ಟೈಮಿಂಗ್ಸ್, ಈ ಟೈಮಿಂಗ್ ಇಲ್ಲ ಫೋನಲ್ಲಿ. 2:45 3 ಗಂಟೆ ರಾತ್ರಿಲಿ ಫಸ್ಟ್ ಅರಣ್ಯಕಾಂಡ ಅನ್ನೋದು ಒಂದು ಟೈಟಲ್ ಬಂದಿತ್ತು ಫಸ್ಟು, ವೆರಿ ಕತೆ ಹೇಳಿ ಇದಲ್ಲಿ. ಆಮೇಲೆ ಬೇಡ ಅಲ್ಲ ಯಾರ ಹತ್ರನೂ ಇತ್ತು ಅನ್ಸುತ್ತೆ ಟೈಟಲ್, ಬೇಡ ಇನ್ನೊಂದು ಅಷ್ಟು ಇದು ಬರಲ್ಲ. ಕಾಂತಾರ ಅಂದ್ಮೇಲೆ 2:30 ರಾತ್ರಿಲಿ ಫೋನ್ ಮಾಡಿ ಕಾಂತಾರ ಇನ್ನೊಂದು ಟೈಟಲ್ ನೆನಪು ಬರ್ತಿಲ್ಲ, 2 ಟೈಟಲ್ ಹೇಳಿದ್ರು. ಅದು ಆಮೇಲೆ ಕಾಂತಾರ ಜೊತೆ ಇನ್ನೊಂದು ಟೈಟಲ್ ಹೆಸರು ಏನೋ ಅಡವಿ ಅಲ್ಲ ಏನೋ ಬೇರೆ ಏನೋ ಬಂದಿತ್ತು. ಈ 2ರಲ್ಲಿ ಯಾವುದು ಓಕೆ ಕಾಂತಾರ ಸೂಪರು ಅಂತ ಹೇಳಿದರು. ನನಗೂ ಆ ಟೈಮಲ್ಲಿ ಆ ಸೌಂಡಿಂಗು ಅದೇನು ಅನಿಸಿತ್ತು ಹೇಳಿದರು. ರಾಜು ಹೇಳಿದರು ಅಂತ ನಾನು ರಿಷಬ್ ಹೇಳಿದರು. ಆ ಥರ ರಿಷಬ್ಗೆ ಗಟ್ಟಿಯಾಗಿ ಕಾಂತಾರ ಇಡಬೇಕು ಅಂತ ಇತ್ತು. ಸುತ್ತಮುತ್ತ ಇರೋರು ಕೆಲವರು ಕಾಂತಾರ ಅಂದರೆ ಏನು ಅರ್ಥ ಅಂತ ಹೇಳಿ, ನಾನು ಓಕೆ ಕಾಂತಾರ ಅಂದರೆ ಅರ್ಥ ಆಗುತ್ತಿಲ್ವಲ್ಲ, ಕೇಳ್ತಾರಲ್ವ ಕಾಂತಾರ ಅಂದರೆ ಏನು ಅಂತ ಕೇಳಲ್ಲ, ಅದು ಅಗೇನ್ ಬಾಯಲ್ಲಿ ಬರುತ್ತಲ್ವ ವರ್ಡು. ಕಾಂತಾರ ಅಂತ ಸ್ಪೆಲ್ ಮಾಡೋದು ಏನು ಕಷ್ಟ ಏನಲ್ವಲ್ಲ. ಸೊ ನಿಮಗೆ ಹೆಂಗೆ ಇಡ್ತೀವಿ ಟೈಟಲ್ ನೋಡ್ಬೇಕು. ಆ ಥರ ಕೊಲಾಬ್ರೇಷನ್ ಅಗೇನ್ ಹೋಗಿ ಕೇಳಿ ಈ ಥರ ಟೈಟಲ್ ಇಡ್ಬೋದಾ ಮಾಡಿ ಚೆನ್ನಾಗಿತ್ತು. ಆ ಟೈಟಲ್ಗೆ ಅದೇ ಇದ್ದಿದ್ದು ನನಗೆ ಕಾಂತಾರ ಅನ್ನೋದನ್ನು ಅವರು ತುಂಬ ಎಷ್ಟೋ ದಿನ ಆದಮೇಲೆ ಬಂದಿರೋದು. ಒಂದು 3-4 ಸ್ಕ್ರಿಪ್ಟ್ ಓಕೆ ಮಾಡಿ 6-7 ತಿಂಗಳು ಆದಮೇಲೆ ಆ ಟೈಟಲ್ ಬಂದಿದ್ದು. ಇಟ್ಸ್ ಅನ್ ಓಪನ್ ಮಾರ್ಕೆಟ್, ಯಾರು ಏನು ಬೇಕಾದ್ರೂ ಬಂದು ಮಾಡ್ಬೋದು. ಇವತ್ತು ರೆಗ್ಯುಲೇಷನ್ ಮಾಡೋಕ್ಕಾಗಲ್ಲ ರೀ. ಈಗ ನೀವು ಡೆಡ್ ಪೂಲ್ ಆ್ಯಂಡ್ ವೋಲ್ವರೈನ್ ನೋಡಿದ್ರೆ 6 ಶೋಸ್ ಸ್ಟಾರ್ಟ್ ಆಯಿತು ಹೊರೈನಲ್ಲಿ. ಇವತ್ತು 16 ಶೋ ಇದೆ. 250 ಡೇಸ್ ವರ್ಕ್ ಮಾಡಿ ಸರ್, 100 ಡೇಸ್ ರಜಾ ತೊಗೊಳ್ಳಿ ಪರವಾಗಿಲ್ಲ. 250 ಡೇಸಲ್ಲಿ 2 ಸಿನಿಮಾ ಮುಗಿಸ್ಬೋದು ನೀವು. ಪಾಪ ನಾವು ಸುಮ್ಮನೆ ಬರೀ ಆಕ್ಟರ್ಸ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ರೆ ಒಬ್ಬ ರೈಟರ್ನು ನೀವು ಕೂತ್ಕೊಂಡು ಬರೆಯೋಕೆ ಇನ್ನೊಂದು 4 ರೈಟ್ರನ್ನ ಕೂರಿಸ್ಕೊಳ್ಳಿ.
ಈ ಒಬ್ಬ ಮಾಡೋ ಕೆಲಸ ಸಿನಿಮಾದಲ್ಲಿ 4 ಜನ ಮಾಡ್ತಾ ಇರ್ತಾರೆ, ಬಜೆಟ್ ಜಾಸ್ತಿ ಆಗ್ತಾರೆ. ನಿಮ್ಗೆ ರೂಮಲ್ಲಿ ಕೂತ್ಕೊಂಡು ಬರೆಯೋದು ಪ್ಲಾನಿಂಗ್ ಜಾಸ್ತಿ ಖರ್ಚಿರಲ್ಲ. ಸೆಟ್ಗೆ ಹೋದಾಗ್ಲೇ ಖರ್ಚು ಸ್ಟಾರ್ಟ್ ಆಗುತ್ತೆ. ನಾನು ಸಿನಿಮಾ ಗೆದ್ರೆ ನೀವು ಗೆದ್ದಂಗೆ. ಸಿನಿಮಾ ಏನಾದ್ರೂ ಆಗ್ಲಿ ನಾನೊಬ್ನೇ ಗೆಲ್ಬೇಕು ಅಂತ ಯಾರು ಕೆಲಸ ಮಾಡ್ತಾರೋ, ಐ ಆಮ್ ನಾಟ್ ಸ್ಪೆಸಿಫೈಯಿಂಗ್ ಟು ಎನಿ ಒನ್. ನಮ್ಗೆ ಇಷ್ಟ ಆಗಿಲ್ದಿರೋದು ಎಷ್ಟೋ ಸಿನಿಮಾ ವರ್ಕ್ ಆಗಿದೆ, ನಮ್ಗೆ ಇಬ್ರಿಗೂ ಇಷ್ಟ ಆಗಿರೋ ಸಿನಿಮಾಗಳು ವರ್ಕ್ ಆಗಿಲ್ದಿರೋದು ಉಂಟು. ಸೊ ಸಿನಿಮಾ ದೊಡ್ಡದು ಸರ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ.